ಇಂದು ನಿಮ್ಮ ತಂದೆ ಯಾರು ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ದೇವರ ವಾಕ್ಯವನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ಅಮೆರಿಕಾದಲ್ಲಿ ನಡೆದ ಒಂದು ಕಥೆಯನ್ನು ನಾನು ನಿಮಗೆ ಹೇಳುತ್ತೇನೆ. ಒಬ್ಬಂಟಿ ತಾಯಿ ಒಂದು ಮಗುವಿಗೆ ಜನ್ಮ ನೀಡಿದಳು. ಅವನು ಬೆಳೆದಂತೆ ಅವನು ಶಿಶುವಿಹಾರಕ್ಕೆ ಹೋದನು ಮತ್ತು ಟೀಚರ್ ಅವನನ್ನು ನಿಮ್ಮ ತಂದೆ ಯಾರು ಎಂದು ಕೇಳಿದರು. ಆ ಮಗು ತನ್ನ ತಂದೆಯನ್ನು ಹಿಂದೆಂದೂ ನೋಡಿರಲಿಲ್ಲ, ಹಾಗಾಗಿ ಅವನು ಪ್ರಶ್ನೆಯಿಂದ ಮುಜುಗರಕ್ಕೊಳಗಾದನು. ಎಷ್ಟಾದರೂ ಪ್ರಾಥಮಿಕ ಶಾಲೆಯಲ್ಲಿ ಒಬ್ಬ ಟೀಚರ್ ಅದೇ ಪ್ರಶ್ನೆಯನ್ನು ಕೇಳಿದರು. ನಿಮ್ಮ ತಂದೆ ಯಾರು? ಆ ಹುಡುಗನು ಎಲ್ಲ ಇತರ ಪ್ರಶ್ನೆಗಳಿಗೆ ಆತ್ಮವಿಶ್ವಾಸದಿಂದ ಉತ್ತರಿಸಿದನು ಮತ್ತು ಶೈಕ್ಷಣಿಕವಾಗಿ ಉತ್ತಮವಾಗಿದ್ದನು. ಆದರೆ ನಿಮ್ಮ ತಂದೆ ಯಾರು ಎಂಬ ಪ್ರಶ್ನೆ ಅವನ ಹೃದಯವನ್ನು ಕಲಕಿತು. ಅದೇಕೆಂದರೆ ಶಿಶುವಿಹಾರ ಅಥವಾ ಪ್ರಾಥಮಿಕ ಶಾಲೆಯ ಸಮಯದಲ್ಲಿ ಅವನು ಎಂದಿಗೂ ತನ್ನ ತಂದೆಯ ಬಗ್ಗೆ ತಿಳಿದಿರಲಿಲ್ಲ. ಅಂತಿಮವಾಗಿ ಅವನ ತಾಯಿ ನನ್ನ ಮಗ ಈ ಪರಿಸರದಲ್ಲಿ ಸರಿಯಾಗಿ ಬೆಳೆಯಲು ಸಾಧ್ಯವಿಲ್ಲ ಎಂದು ಯೋಚಿಸಿ ಬೇರೆ ಸ್ಥಳಕ್ಕೆ ಸ್ಥಳಾಂತರಗೊಂಡರು. ಅವರು ಸ್ಥಳಾಂತರಗೊಂಡ ನಂತರ ನೆರೆಹೊರೆಯವರು ನಿನ್ನ ತಂದೆ ಯಾರು ಎಂದು ಕೇಳಿದರು. ಅವನು ಹೋದಲ್ಲೆಲ್ಲ ನಿನ್ನ ತಂದೆ ಯಾರು ಎಂಬ ಪ್ರಶ್ನೆ ಅವನನ್ನು ಹಿಂಬಾಲಿಸಿತು. ಆ ಹುಡುಗ ಬಹಳ ಖಿನ್ನತೆಗೆ ಒಳಗಾದನು ಮತ್ತು ಆತಂಕದ ಲಕ್ಷಣಗಳನ್ನು ಸಹ ಅಭಿವೃದ್ಧಿಪಡಿಸಿತು. ನಂತರ ಅವನು ಸುಮಾರು 14 ವರ್ಷದವನಾಗಿದ್ದಾಗ ಗ್ರಾಮಕ್ಕೆ ಹೊಸ ಪಾಸ್ಟರ್ ನೇಮಕವಾದರು. ಆರಾಧನೆ ಸಮಯದಲ್ಲಿ ಹೊಸ ಪಾಸ್ಟರ್ ಪ್ರಸಂಗವನ್ನು ನೀಡಿದಾಗ ಅವನು ಅದರಿಂದ ಬಹಳ ಪ್ರೇರಿತನಾದನು. ಆರಾಧನೆ ನಂತರ ಹುಡುಗನು ಮನೆಗೆ ಹೋಗುತ್ತಿರುವಾಗ ನೀನು ಯಾರ ಮಗ ಎಂದು ಪಾಸ್ಟರ್ ಕೇಳಿದರು. ತನಗೆ ಯಾವಾಗಲೂ ಆಘಾತದ ಮೂಲವಾಗಿದ್ದ ಪ್ರಶ್ನೆಯನ್ನು ಪಾಸ್ಟರ್ ಕೇಳಿದಾಗ ಅವನು ಹಿಂಜರಿದನು ಮತ್ತು ಅವನ ಮುಖವೂ ಕೆಂಪಾಯಿತು. ಆಗ ಪಾಸ್ಟರ್, ನೀನು ನಿನ್ನ ತಂದೆಯಂತೆ ಇದ್ದೀಯಾ? ತನ್ನ ತಂದೆಯನ್ನು ಹೋಲುವ ಮಗನನ್ನು ನಾನು ಎಂದಿಗೂ ನೋಡಿರಲಿಲ್ಲ. ಖಂಡಿತ ನಿಮ್ಮ ತಂದೆ ಯಾರೆಂದು ನನಗೆ ತಿಳಿದಿದೆ ಎಂದು ಹೇಳಿದರು. ಇದನ್ನು ಕೇಳಿ ಹುಡುಗನ ಮುಖ ಇನ್ನಷ್ಟು ಕೆಂಪಾಗತೊಡಗಿತು. ಪಾಸ್ಟರ್ ಹುಡುಗನನ್ನು ಪ್ರೋತ್ಸಾಹಿಸುವಾಗ, ನಾನು ಮಾತನಾಡುತ್ತಿರುವ ತಂದೆಯು ದೇವರಾಗಿದ್ದಾರೆ, ನೀನು ದೇವರನ್ನು ಬಹಳ ಹೋಲುತ್ತೀಯಾ ಎಂದು ಹೇಳಿದರು. ಆ ದಿನದಿಂದ ಆ ಹುಡುಗನು ಕತ್ತಲೆಯ ಮುಸುಕಿನಿಂದ ಬಿಡುಗಡೆಗೊಂಡನು. ದೇವರು ತನ್ನ ತಂದೆ ಎಂದು ತಿಳಿದಾಗ ಅವನು ಬಹಳ ಸಂತೋಷಪಟ್ಟನು. ಇದು ಒಂದು ಸತ್ಯ ಕಥೆಯಾಗಿದೆ. ಹೀಗೆ ಆ ದಿನದಿಂದ ಹುಡುಗನು ಪ್ರಕಾಶಮಾನವಾದ ಮುಖಭಾವದೊಂದಿಗೆ ಜನರನ್ನು ಎದುರಿಸಿದನು. ಅವನು ಸಾಮಾಜಿಕ ಭೀತಿಯಿಂದಲೂ ಸಹ ಬಳಲುತ್ತಿದ್ದನು. ಆದರೆ ಆ ದಿನ ಪಾಸ್ಟರ್ ಮಾತುಗಳನ್ನು ಕೇಳಿದ ನಂತರ ನಾನು ನನ್ನ ತಂದೆಯನ್ನು ಹೋಲುತ್ತೇನೆ ಮತ್ತು ನನ್ನ ತಂದೆ ದೇವರಾಗಿದ್ದಾರೆ ಎಂದು ಗ್ರಹಿಸಿಕೊಂಡನು. ಆ ಕ್ಷಣದಿಂದ ಅವನ ಜೀವನ ಬದಲಾಯಿತು. ಇದಲ್ಲದೆ ಅವನು ಬಹಳ ಸಂತೋಷಪಟ್ಟನು ಮತ್ತು ಅಪರಿಚಿತರು ನಿನ್ನ ತಂದೆ ಯಾರು ಎಂದು ಅವನನ್ನು ಕೇಳಿದಾಗ ಅವನು ಆತ್ಮವಿಶ್ವಾಸದಿಂದ ನಾನು ದೇವರ ಮಗ ಎಂದು ಉತ್ತರಿಸಿದನು. ಈ ಕತೆ ಎಷ್ಟು ಅದ್ಭುತವಾಗಿದೆ! ನಮ್ಮ ಪ್ರೀತಿಯ ಪರಲೋಕ ಕುಟುಂಬದ ಸದಸ್ಯರಲ್ಲಿ ಎಷ್ಟು ಸದಸ್ಯರು ತಮ್ಮ ತಂದೆ ಮತ್ತು ತಾಯಿಯನ್ನು ತಿಳಿಯದೆ ಜೀವಿಸುತ್ತಿದ್ದಾರೆ ಎಂದು ನಾವು ಯೋಚಿಸಿದಾಗ ಅವರ ನಿಜವಾದ ತಂದೆ ಮತ್ತು ತಾಯಿ ಯಾರೆಂದು ಅವರಿಗೆ ತಿಳಿಸುವ ತುರ್ತು ಬಯಕೆ ನಮಗೆ ಬರುವುದಿಲ್ಲವೇ? ಆತ್ಮಿಕವಾಗಿ ಜನರಿಗೆ ತಂದೆಯ ಕುರಿತು ಚೆನ್ನಾಗಿ ತಿಳಿದಿಲ್ಲ. ಅವರಿಗೆ ತಾಯಿಯ ಕುರಿತು ಸಹ ತಿಳಿದಿಲ್ಲ. ಇದಲ್ಲದೆ ಅವರು ತಮ್ಮ ಆತ್ಮಿಕ ಪರಿಸರದ ಬಗ್ಗೆ ಅರಿವಿಲ್ಲದವರಾಗಿದ್ದಾರೆ. ಯಾರಾದರೂ ನಿಮ್ಮ ತಂದೆ ಯಾರು ಎಂದು ಕೇಳಿದರೆ ನಾವು ಹೇಗೆ ಪ್ರತಿಕ್ರಿಯಿಸಬಹುದು?
ನನ್ನ ತಂದೆ ದೇವರಾಗಿದ್ದಾರೆ ಎಂದು ನಾವು ಆತ್ಮವಿಶ್ವಾಸದಿಂದ ಹೇಳಬಹುದು. ತಂದೆ ಮತ್ತು ತಾಯಿ ನೀಡಿದ ಸ್ಪಷ್ಟ ಸಾಕ್ಷಿಗಳು ನಮ್ಮ ಬಳಿ ಇವೆ. ಸತ್ಯವೇದದಲ್ಲಿ ಇದನ್ನು ಮುದ್ರೆ ಒತ್ತುವುದು ಎಂದು ವಿವರಿಸಲಾಗಿದೆ. ಪರಲೋಕ ಕುಟುಂಬದ ಸದಸ್ಯರೆಲ್ಲರೂ ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯವರೆಗೂ ತಂದೆ ಹೆಸರು ಮತ್ತು ತಾಯಿಯ ಮಹಿಮೆಯ ಬಗ್ಗೆ ಕೊಚ್ಚಿಕೊಳ್ಳಬೇಕಲ್ಲವೇ? ನಾನು ಈಗ ಹೇಳಿದ ಕಥೆಯಲ್ಲಿರುವ ವ್ಯಕ್ತಿ ಬೆನ್ ಹೂಪರ್, ಅಮೆರಿಕಾದಲ್ಲಿ 2 ಬಾರಿ ಆಯ್ಕೆಯಾದ ಗವರ್ನರ್. ಸದಸ್ಯರೇ, ಈ ಕತ್ತಲೆಯ ಲೋಕದಲ್ಲಿ ನಾವು ಹಲವಾರು ಸಹೋದರ ಸಹೋದರಿಯರನ್ನು ಹೊಂದಿದ್ದೇವೆ. ನಮ್ಮ ತಂದೆ ಯಾರೆಂದು ಅವರಿಗೆ ತಿಳಿಸಬೇಕು. ನಾವು ಅವರಿಗೆ ನೀವು ತಂದೆಯನ್ನು ಬಹಳ ಹೋಲುತ್ತೀರಿ, ನೀವು ತಾಯಿಯನ್ನು ಬಹಳವಾಗಿ ಹೋಲುತ್ತೀರಿ ಎಂದು ಹೇಳಬೇಕು. ನಿಮ್ಮ ತಂದೆ ದೇವರಾಗಿದ್ದಾರೆ, ನಿಮ್ಮ ತಾಯಿ ದೇವರಾಗಿದ್ದಾರೆ ಎಂದು ಅವರಿಗೆ ತಿಳಿಸುವುದು ಅಗತ್ಯವಲ್ಲವೇ? ಹೀಗೆ ಸತ್ಯವೇದವು ನಮಗೆ ಏನನ್ನು ಮಾಡಲು ಕಲಿಸುತ್ತದೆ? ಇದು ಎಲ್ಲಾ ಜನರಿಗೆ ದೇವರ ಹೆಸರಿನ ಕುರಿತು ಕೊಚ್ಚಿಕೊಳ್ಳುವಂತೆ ನಮಗೆ ಕಲಿಸುತ್ತದೆ. ದೀಪವನ್ನು ಹಚ್ಚಿ ಮಡಿಕೆಯಿಂದ ಮುಚ್ಚಬೇಡಿ, ಆದರೆ ಎಲ್ಲಾ ಜನರು ಅದನ್ನು ನೋಡುವಂತೆ ದೀಪಸ್ತಂಭದ ಮೇಲೆ ಇಡಿ. ಸತ್ಯವೇದವು ನಮಗೆ ಇದನ್ನು ಕಲಿಸುವುದಿಲ್ಲವೇ? ನಮ್ಮ ತಂದೆ ದೇವರಾಗಿದ್ದಾರೆ ಎಂಬುದಕ್ಕೆ ಸತ್ಯವೇದದಲ್ಲಿ ಪುರಾವೆಗಳನ್ನು ಕಂಡುಹಿಡಿಯೋಣ. ಮೊದಲು ಇಬ್ರಿಯರಿಗೆ ಅಧ್ಯಾಯ 12 ನೋಡೋಣ. ಇಬ್ರಿಯರಿಗೆ ಅಧ್ಯಾಯ 12 ವಚನ 8. ತಂದೆಯಿಂದ ಶಿಕ್ಷೆ ಹೊಂದದ ಮಗನಲ್ಲಿ ಮಕ್ಕಳೆಲ್ಲರೂ ಹೊಂದುವ ಶಿಕ್ಷೆಯು ನಿಮಗುಂಟಾಗದಿದ್ದರೆ ನೀವು ಹಾದರದಿಂದ ಹುಟ್ಟಿದವರೇ ಹೊರತು ಪುತ್ರರಲ್ಲ. ಇದು ಮಾತ್ರವಲ್ಲದೆ ನಮ್ಮನ್ನು ಶಿಕ್ಷಿಸಿದಂಥ ಶರೀರ ಸಂಬಂಧವಾದ ತಂದೆಗಳನ್ನು ಸನ್ಮಾನಿಸಿದೆವಷ್ಟೇ, ನಮ್ಮ ಆತ್ಮಗಳಿಗೆ ತಂದೆಯಾಗಿರುವ ಆತನಿಗೆ ನಾವು ಇನ್ನೂ ಹೆಚ್ಚಾಗಿ ಒಳಪಟ್ಟು ಜೀವಿಸಬೇಕಲ್ಲವೇ? ನಮಗೆ ಶರೀರಕ್ಕೆ ಜನ್ಮ ನೀಡಿದ ಶಾರೀರಿಕ ತಂದೆ ಇದ್ದಾರೆ ಮತ್ತು ಆತ್ಮಕ್ಕೆ ಜನ್ಮ ನೀಡುವ ಆತ್ಮಗಳ ತಂದೆಯನ್ನು ಹೊಂದಿದ್ದೇವೆ. ಆತ್ಮಿಕ ಲೋಕವನ್ನು ಅರ್ಥಮಾಡಿಕೊಳ್ಳಲು ದೇವರ ವಾಕ್ಯವನ್ನು ಅಧ್ಯಯಿಸುವುದು ಅಗತ್ಯವಿದೆ, ಅಲ್ಲವೇ? ಆದ ಕಾರಣ ನಾವು ನಮ್ಮ ಆತ್ಮಗಳ ತಂದೆಯನ್ನು ಹೊಂದಿದ್ದೇವೆ ಎಂಬ ಅಂಶವನ್ನು ನಿರಾಕರಿಸಬಾರದು. ನಮಗೆ ಆತ್ಮಿಕ ತಂದೆ ಇದ್ದಾರೆ ಮತ್ತು ಗಲಾತ್ಯದವರಿಗೆ ಅಧ್ಯಾಯ 4 ಪ್ರಕಾರ ಬೇರೆ ಯಾರು ಇದ್ದಾರೆ? ನಮಗೆ ಆತ್ಮಿಕ ತಾಯಿ ಇದ್ದಾರೆ. ಆದ ಕಾರಣ 2 ಕೊರಿಂಥದವರಿಗೆ ಅಧ್ಯಾಯ 6 ವಚನ 17-18 ಪ್ರಕಾರ ನಮ್ಮನ್ನು ಏನೆಂದು ಕರೆಯುತ್ತಾರೆ? ನಮ್ಮನ್ನು ದೇವರ ಕುಮಾರ ಮತ್ತು ಕುಮಾರಿಯರು ಎಂದು ಕರೆಯಲಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಲೋಕದಲ್ಲಿರುವ ಸಭೆಗಳು ತಾವು ದೇವರ ಮಕ್ಕಳು ಎಂದು ಆಗ್ರಹಿಸುತ್ತವೆ. ಎಷ್ಟಾದರೂ ನಾವು ಅವರ ಮಕ್ಕಳು ಎಂಬುದಕ್ಕೆ ದೇವರು ನಮಗೆ ಸ್ಪಷ್ಟವಾದ ಸಾಕ್ಷಿಯನ್ನು ಕೊಟ್ಟರು. ತಂದೆ ನಮ್ಮ ಹಣೆಯ ಮೇಲೆ ಮುದ್ರೆಯನ್ನು ಒತ್ತಿದರು. ಯಾವುದರ ಮೂಲಕ? ಪಸ್ಕದ ರಕ್ತದ ಮೂಲಕ. ಕುಟುಂಬದ ಸಂಬಂಧಗಳು ರಕ್ತದ ಮೂಲಕ ರೂಪುಗೊಳ್ಳುತ್ತವೆ. ಹೀಗಾಗಿ ಇದನ್ನು ರಕ್ತ ಸಂಬಂಧ ಎಂದು ಕರೆಯಲಾಗುತ್ತದೆ. ವಿಮೋಚನಕಾಂಡ ಅಧ್ಯಾಯ 12 ನೋಡೋಣ. ವಿಮೋಚನಕಾಂಡ ಅಧ್ಯಾಯ 12 ವಚನ 11ರಲ್ಲಿ ದೇವರು ಹೀಗೆ ಹೇಳುತ್ತಾರೆ: ಆ ಭೋಜನವನ್ನು ಮಾಡಬೇಕಾದ ಕ್ರಮ ಹೇಗೆಂದರೆ, ನೀವು ನಡುವನ್ನು ಕಟ್ಟಿ ಕೆರವನ್ನು ಮೆಟ್ಟಿಕೊಂಡು ಕೋಲು ಹಿಡಿದು ತ್ವರೆಯಾಗಿ ಮಾಡಬೇಕು. ಇದು ಯೆಹೋವನಿಗೆ ಆಚರಿಸತಕ್ಕ ಪಸ್ಕ ಹಬ್ಬವು. ವಚನ 12. ಆ ರಾತ್ರಿ ನಾನು ಐಗುಪ್ತ ದೇಶದ ನಡುವೆ ಹಾದುಹೋಗಿ ಮನುಷ್ಯರಲ್ಲಾಗಲಿ ಪಶುಗಳಲ್ಲಾಗಲಿ ಚೊಚ್ಚಲಾಗಿರುವುದನ್ನೆಲ್ಲಾ ಸಂಹರಿಸುವೆನು. ಐಗುಪ್ತ ದೇಶದ ಸಮಸ್ತ ದೇವತೆಗಳಿಗೂ ಶಿಕ್ಷೆ ಮಾಡುವೆನು. ನಾನು ಯೆಹೋವನು. ನೀವು ಬಾಗಿಲಿಗೆ ಹಚ್ಚಿದ ಆ ರಕ್ತವು, ಇದು ಪಸ್ಕದ ಕುರಿಮರಿಯ ರಕ್ತ. ಮತ್ತು ಈ ರಕ್ತ ಯಾವುದು? ಇಂಗ್ಲಿಷ್ ಸತ್ಯವೇದದಲ್ಲಿ ಅದು ಒಂದು ಸೈನ್ ಎಂದು ಬರೆಯಲಾಗಿದೆ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಒಂದು ಗುರುತು ಅಥವಾ ಚಿಹ್ನೆ. ನೀವು ಬಾಗಿಲಿಗೆ ಹಚ್ಚಿದ ಆ ರಕ್ತವು ನೀವಿರುವ ಮನೆಗಳನ್ನು ಸೂಚಿಸುವುದಾದ ಕಾರಣ ನಾನು ಅದನ್ನು ಕಂಡು ನಿಮಗೆ ಯಾವ ನಷ್ಟವನ್ನೂ ಮಾಡದೆ ಮುಂದಕ್ಕೆ ದಾಟಿ ಹೋಗುವೆನು. ನಾನು ಐಗುಪ್ತದವರನ್ನು ಸಂಹರಿಸುವಾಗ ನಿಮಗೆ ಯಾವ ಹಾನಿಯೂ ಉಂಟಾಗುವುದಿಲ್ಲ. ಆ ದಿನವು ನಿಮಗೆ ಜ್ಞಾಪಕಾರ್ಥವಾಗಿರುವುದು. ಅದರಲ್ಲಿ ಯೆಹೋವನ ಘನಕ್ಕಾಗಿ ಹಬ್ಬವನ್ನು ಮಾಡಬೇಕು. ಅದನ್ನು ಶಾಶ್ವತ ನಿಯಮವೆಂದು ತಲತಲಾಂತರಕ್ಕೂ ಆಚರಿಸಬೇಕು. ಹಾಗಾದರೆ ಪಸ್ಕದ ಕುರಿಮರಿಯ ರಕ್ತವು ಯಾರ ಸಹಿಯನ್ನು ಸೂಚಿಸುತ್ತದೆ? ಇದು ದೇವರ ಸಹಿಯನ್ನು ಸೂಚಿಸುತ್ತದೆ.
ಇದು ದೇವರ ಗುರುತಾಗಿರುವುದರಿಂದ ಹೊಸ ಒಡಂಬಡಿಕೆಯ ಸಮಯದಲ್ಲಿ ಯೇಸು ಪಸ್ಕದ ರಾತ್ರಿಯಲ್ಲಿ ಈ ಪಾತ್ರೆಯು ನಿಮಗೋಸ್ಕರ ಸುರಿಸಲ್ಪಡುವ ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ ಎಂದು ಒತ್ತಿ ಹೇಳಿದರು. 누구를 위한다고요? 너희를 위하여 붓는 것이라고 이렇게까지 일러주셨습니다. ಆದ್ದರಿಂದ ಪಸ್ಕದ ಕುರಿಮರಿಯ ರಕ್ತವು ದೇವರ ರಕ್ತವನ್ನು ಸೂಚಿಸುವುದರಿಂದ ದೇವರು ಆ ಮನೆಗಳನ್ನು ರಕ್ಷಿಸಿದರು ಮತ್ತು ಸಂಹಾರ ದೂತನು ಅವುಗಳ ಮೇಲೆ ವಿಪತ್ತನ್ನು ಬರಮಾಡಲಿಲ್ಲ. ಈ ಸ್ಥಳಕ್ಕೆ ಯಾವುದೇ ವಿಪತ್ತು ಬರಬಾರದು ಎಂದು ಸೂಚಿಸುತ್ತಾ ಅದು ದೇವರ ಗುರುತನ್ನು ಒಳಗೊಂಡಿದೆ. ಅದು ಈಗ ನಮ್ಮ ಹಣೆಯ ಮೇಲೆ ಮುದ್ರಿತವಾಗಿದೆ. ನಮ್ಮ ದೈಹಿಕ ಕಣ್ಣುಗಳಿಂದ ನಾವು ಅದನ್ನು ನೋಡಲು ಸಾಧ್ಯವಾಗದಿದ್ದರೂ ಸಂಹಾರ ದೂತರು ಮತ್ತು ತೀರ್ಪು ಮಾಡುವ ದೂತರು ಅದನ್ನು ಸ್ಪಷ್ಟವಾಗಿ ನೋಡುತ್ತಾರೆ. ಇಂದು ದೇವರಿಂದ ಆರಿಸಲ್ಪಟ್ಟ ನಾವು ಹೊಸ ಒಡಂಬಡಿಕೆಯ ಮಾರ್ಗವಾದ ತಂದೆಯ ಮಾರ್ಗ, ತಾಯಿಯ ಮಾರ್ಗ ಮತ್ತು ರಾಜನ ಮಾರ್ಗವನ್ನು ಅನುಸರಿಸುತ್ತಾ ನಂಬಿಕೆಯ ಮಾರ್ಗದಲ್ಲಿ ನಡೆಯುತ್ತಿದ್ದೇವೆ. ಆದ್ದರಿಂದ ನಾವು ಇದರಲ್ಲಿ ಹೆಮ್ಮೆ ಪಡಬೇಕು. ಯಾರಾದರೂ ನಿಮ್ಮ ತಂದೆ ಯಾರು ಎಂದು ಕೇಳಿದರೆ ಉತ್ತರಿಸಲು ಹಿಂಜರಿಯಬೇಡಿ. ನನ್ನ ತಂದೆ ದೇವರಾಗಿದ್ದಾರೆ. ಪವಿತ್ರಾತ್ಮನ ಕಾಲದಲ್ಲಿ ಅವರ ಹೆಸರು ಕ್ರಿಸ್ತ ಅನ್ ಸಂಘೋಂಗ್. 2000 ವರ್ಷಗಳ ಹಿಂದೆ ಮಗನ ಕಾಲದಲ್ಲಿ ಅವರ ಹೆಸರು ಯೇಸು. ತಂದೆಯ ಕಾಲದಲ್ಲಿ ನನ್ನ ತಂದೆಯನ್ನು ಯೆಹೋವ ಎಂಬ ಹೆಸರಿನಿಂದ ಕರೆಯಲಾಗುತ್ತಿತ್ತು. ಇದನ್ನು ನಾವು ಆತ್ಮವಿಶ್ವಾಸದಿಂದ ಹೇಳಬೇಕು. ಪಸ್ಕ ಹಬ್ಬವನ್ನು ಆಚರಿಸುವವರಿಗೆ ಮಾತ್ರ ದೇವರನ್ನು ತಂದೆ ಮತ್ತು ತಾಯಿ ಎಂದು ಕರೆಯುವ ಹಕ್ಕಿದೆ. ಇದನ್ನು ನಾವು ಸ್ವಲ್ಪ ಹೆಚ್ಚಾಗಿ ಪರಿಶೀಲಿಸೋಣ. ಮತ್ತಾಯನು ಅಧ್ಯಾಯ 26ಕ್ಕೆ ಹೋಗೋಣ. ಮತ್ತಾಯನು ಅಧ್ಯಾಯ 26 ವಚನ 17 ನೋಡೋಣ. ಹುಳಿಯಿಲ್ಲದ ರೊಟ್ಟಿಯ ಹಬ್ಬದ ಮೊದಲನೆಯ ದಿವಸದಲ್ಲಿ ಶಿಷ್ಯರು ಯೇಸುವಿನ ಬಳಿಗೆ ಬಂದು, ಪಸ್ಕದ ಊಟ ಮಾಡುವುದಕ್ಕೆ ನಾವು ನಿನಗೆ ಎಲ್ಲಿ ಸಿದ್ಧ ಮಾಡಬೇಕೆನ್ನುತ್ತಿ ಎಂದು ಕೇಳಲು. ವಚನ 18 ಆತನು, ನೀವು ಪಟ್ಟಣದೊಳಕ್ಕೆ ಇಂಥವನ ಬಳಿಗೆ ಹೋಗಿ ಅವನಿಗೆ, ನನ್ನ ಕಾಲ ಸಮೀಪವಾಯಿತು, ನಿನ್ನ ಮನೆಯಲ್ಲಿ ನನ್ನ ಶಿಷ್ಯರ ಸಂಗಡ ಪಸ್ಕ ಹಬ್ಬ ಮಾಡುತ್ತೇನೆಂದು ಬೋಧಕನು ಹೇಳುತ್ತಾನೆ ಎಂಬುದಾಗಿ ಹೇಳಿರಿ ಅಂದನು. ಶಿಷ್ಯರು ಯೇಸು ತಮಗೆ ಅಪ್ಪಣೆ ಕೊಟ್ಟಂತೆ ಮಾಡಿ ಪಸ್ಕಕ್ಕೆ ಸೌರಿಸಿದರು. ವಚನ 26ರಲ್ಲಿ ಪಸ್ಕವನ್ನು ಆಚರಿಸುವ ದೃಶ್ಯವನ್ನು ನೋಡೋಣ. ವಚನ 26 ಅವರು ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಶಿಷ್ಯರಿಗೆ ಕೊಟ್ಟು, ತಕ್ಕೊಳ್ಳಿರಿ, ತಿನ್ನಿರಿ, ಇದು ನನ್ನ ದೇಹ ಅಂದನು. ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು, ಪಾತ್ರೆಯಲ್ಲಿ ಪಸ್ಕದ ದ್ರಾಕ್ಷಾರಸವಿದೆ. ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು, ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ. ಪಸ್ಕದ ರೊಟ್ಟಿ ಮತ್ತು ದ್ರಾಕ್ಷಾರಸದ ಮೂಲಕ ಯೇಸು ತನ್ನ ಮಾಂಸ ಮತ್ತು ರಕ್ತದ ಅರ್ಥವನ್ನು ಬಹಿರಂಗಪಡಿಸುತ್ತಾರೆ. ತಮ್ಮ ಹಣೆಯ ಮೇಲೆ ಕ್ರಿಸ್ತನ ರಕ್ತದಿಂದ ಮುದ್ರೆ ಹಾಕಲ್ಪಟ್ಟವರು ತಮ್ಮ ಪ್ರಸ್ತುತ ಜೀವನವು ರಾಜನ ಜೀವನವಾಗಿದೆ ಎಂದು ಎಂದಿಗೂ ಮರೆಯಬಾರದು. ನಮ್ಮ ತಂದೆ ದೇವರಾಗಿರುವುದರಿಂದ ನಾವು ನಮ್ಮ ಜೀವನವನ್ನು ಹೇಗೆ ನಡೆಸಬೇಕು? ನಾವು ದೇವರ ಮಕ್ಕಳೆಂದು ಕರೆಯಲ್ಪಡಲು ಯೋಗ್ಯರಾಗಬೇಕಲ್ಲವೇ? ತಂದೆ ಮತ್ತು ತಾಯಿಯ ಮಕ್ಕಳಾದ ನಾವು ಮಾತು, ನಡೆ, ಆಲೋಚನೆ, ನಡವಳಿಕೆಗಳಲ್ಲಿ ತಂದೆ ತಾಯಿಯ ಮಕ್ಕಳಂತೆ ತಕ್ಕ ಜೀವನ ನಡೆಸಬೇಕಲ್ಲವೇ? ಪ್ರಕಟಣೆ ಅಧ್ಯಾಯ 7 ವಚನ 1 ನೋಡೋಣ. ಇದಾದ ಮೇಲೆ 4 ಮಂದಿ ದೇವದೂತರು ಭೂಮಿಯ 4 ದಿಕ್ಕುಗಳಲ್ಲಿ ನಿಂತುಕೊಂಡು ಭೂಮಿಯ ಮೇಲಾಗಲಿ ಸಮುದ್ರದ ಮೇಲಾಗಲಿ ಯಾವ ಮರದ ಮೇಲಾಗಲಿ ಗಾಳಿ ಬೀಸದಂತೆ ಭೂಮಿಯ ಚತುರ್ದಿಕ್ಕುಗಳ ಗಾಳಿಗಳನ್ನು ಹಿಡಿದಿರುವುದನ್ನು ಕಂಡೆನು. ಇದಲ್ಲದೆ ಮತ್ತೊಬ್ಬ ದೇವದೂತನು ಜೀವಸ್ವರೂಪನಾದ ಏನನ್ನು ಹಿಡುಕೊಂಡಿದ್ದನು, ದೇವರ ಮುದ್ರೆಯನ್ನು ಹಿಡುಕೊಂಡು ಮೂಡಣ ದಿಕ್ಕಿನಿಂದ ಏರಿ ಬರುವುದನ್ನು ಕಂಡೆನು. ಅವನು ಭೂಮಿಯನ್ನು ಸಮುದ್ರವನ್ನು ಕೆಡಿಸುವುದಕ್ಕೆ ಅಧಿಕಾರ ಹೊಂದಿದ ಆ 4 ಮಂದಿ ದೇವದೂತರಿಗೆ, ನಾವು ನಮ್ಮ ದೇವರ ದಾಸರಿಗೆ ಹಣೆಯ ಮೇಲೆ ಮುದ್ರೆ ಒತ್ತುವ ತನಕ ಭೂಮಿಯನ್ನಾಗಲಿ ಸಮುದ್ರವನ್ನಾಗಲಿ ಮರಗಳನ್ನಾಗಲಿ ಕೆಡಿಸಬೇಡಿರಿ ಎಂದು ಮಹಾಶಬ್ದದಿಂದ ಕೂಗಿ ಹೇಳಿದನು.
ಇಲ್ಲಿ ದೇವದೂತನು ದೇವರ ಮುದ್ರೆಯನ್ನು ಹಿಡುಕೊಂಡು ಪೂರ್ವದ ದೇಶದಿಂದ ಕಾಣಿಸಿಕೊಂಡನು ಮತ್ತು 4 ದೇವದೂತರಿಗೆ, ನಾವು ನಮ್ಮ ದೇವರ ದಾಸರಿಗೆ ಹಣೆಯ ಮೇಲೆ ಮುದ್ರೆ ಒತ್ತುವ ತನಕ ಭೂಮಿಯನ್ನಾಗಲಿ ಸಮುದ್ರವನ್ನಾಗಲಿ ಮರಗಳನ್ನಾಗಲಿ ಕೆಡಿಸಬೇಡಿರಿ ಎಂದು ಹೇಳಿದನು. ಈಗ ಅವರ ಹಣೆಯ ಮೇಲೆ ಮುದ್ರೆ ಒತ್ತಲ್ಪಟ್ಟವರ ಕುರಿತು ನಾವು ಪ್ರಕಟಣೆ ಅಧ್ಯಾಯ 22 ತೆಗೆಯೋಣ. ಪ್ರಕಟಣೆ ಅಧ್ಯಾಯ 22 ವಚನ 1 ನೋಡೋಣ. ಆಮೇಲೆ ಅವನು ಸ್ಫಟಿಕದಂತೆ ಪ್ರಕಾಶಮಾನವಾಗಿದ್ದ ಜೀವಜಲದ ನದಿಯನ್ನು ನನಗೆ ತೋರಿಸಿದನು. ಅದು ದೇವರ ಮತ್ತು ಯಜ್ಞದ ಕುರಿಯಾದಾತನ ಸಿಂಹಾಸನದಿಂದ ಹೊರಟು ಪಟ್ಟಣದ ಬೀದಿಯ ಮಧ್ಯದಲ್ಲಿ ಹರಿಯುತ್ತಿತ್ತು. ಆ ನದಿಯ ಉಭಯ ಪಾರ್ಶ್ವಗಳಲ್ಲಿ ಜೀವವೃಕ್ಷವಿತ್ತು. ಅದು ತಿಂಗಳಿಗೆ ಫಲವನ್ನು ಫಲಿಸುತ್ತಾ 12 ತರದ ಫಲಗಳನ್ನು ಕೊಡುತ್ತದೆ. ಆ ಮರದ ಎಲೆಗಳು ಜನಾಂಗದವರನ್ನು ವಾಸಿ ಮಾಡುವುದಕ್ಕೆ ಪ್ರಯೋಜನವಾಗಿವೆ. ಇನ್ನೂ ಶಾಪಗ್ರಸ್ತವಾದದ್ದು ಒಂದು ಇರುವುದಿಲ್ಲ. ಆ ಪಟ್ಟಣದಲ್ಲಿ ದೇವರ ಮತ್ತು ಯಜ್ಞದ ಕುರಿಯಾದಾತನ ಸಿಂಹಾಸನವಿರುವುದು. ಆತನ ದಾಸರು ಆತನಿಗೆ ಯಾಜಕ ಸೇವೆ ಮಾಡುವರು. ಅವರಿಗೆ ಆತನ ಮುಖದರ್ಶನವಾಗುವುದು. ಆತನ ಹೆಸರು ಎಲ್ಲಿರುತ್ತದೆ? ಅವರ ಹಣೆಯಲ್ಲಿ ಆತನ ಹೆಸರು ಹೇಗೆ ಬಂತು? ಪ್ರಕಟಣೆ ಅಧ್ಯಾಯ 7 ಪ್ರಕಾರ ದೇವರ ಮುದ್ರೆಯನ್ನು ಎಲ್ಲಿ ಇರಿಸಲಾಗಿದೆ? ಅದನ್ನು ಅವರ ಹಣೆಯ ಮೇಲೆ ಇರಿಸಲಾಗಿದೆ. ಆತನ ದಾಸರು ಆತನಿಗೆ ಯಾಜಕ ಸೇವೆ ಮಾಡುವರು. ಅವರಿಗೆ ಆತನ ಮುಖದರ್ಶನವಾಗುವುದು. ಅವರ ಹಣೆಗಳ ಮೇಲೆ ಆತನ ಹೆಸರು ಇರುವುದು. ಪೂರ್ವದಲ್ಲಿ ಸೀಲನ್ನು ಸಾಮಾನ್ಯವಾಗಿ ಬಳಸಲಾಗುತ್ತದೆ, ಆದರೆ ಪಶ್ಚಿಮದಲ್ಲಿ ಚಿಹ್ನೆ ಅಥವಾ ಸಹಿಯನ್ನು ಸಾಮಾನ್ಯವಾಗಿ ಬಳಸಲಾಗುತ್ತದೆ. ಆದರೂ ಇದು ಅದೇ ಅರ್ಥವನ್ನು ಹೊಂದಿದೆ. ತಂದೆಯ ಹೆಸರನ್ನು ಸೀಲ್ನಲ್ಲಿ ಕೆತ್ತಲಾಗಿದೆ ಮತ್ತು ಸಹಿಯೊಳಗೆ ಒಳಗೊಂಡಿದೆ. ಹಾಗಾದರೆ ಯೆಶಾಯನು ಅಧ್ಯಾಯ 52 ಪ್ರಕಾರ ನಾವು ದೇವಜನರಾಗಿದ್ದರೆ, ಅಂದರೆ ದೇವರ ಮಕ್ಕಳಾಗಿದ್ದರೆ ನಾವು ಏನನ್ನು ತಿಳಿದುಕೊಳ್ಳಬೇಕು? ದೇವರು, ನನ್ನ ಜನರು ನನ್ನ ನಾಮದ ಮಹತ್ತನ್ನು ತಿಳಿಯುವರು ಎಂದು ಹೇಳುತ್ತಾರೆ. ಅವರ ಹಣೆಯ ಮೇಲೆ ತಪ್ಪು ಹೆಸರು ಬರೆದರೆ ದೊಡ್ಡ ಸಮಸ್ಯೆಯಾಗುವುದಿಲ್ಲವೇ? ಅವರು ದೇವರ ಹೆಸರನ್ನು ಹೊಂದಿರಬೇಕು. ಪವಿತ್ರಾತ್ಮನ ಕಾಲದಲ್ಲಿ ತನ್ನ ಹೊಸ ಹೆಸರನ್ನು ನೀಡುವುದಾಗಿ ಯೇಸು ವಾಗ್ದಾನ ಮಾಡಲಿಲ್ಲವೇ? ತಂದೆಯ ಕಾಲದಲ್ಲಿ ಯೆಹೋವ ಎಂಬ ಹೆಸರು, ಮಗನ ಕಾಲದಲ್ಲಿ ಯೇಸು ಎಂಬ ಹೆಸರು ಮತ್ತು ಪವಿತ್ರಾತ್ಮನ ಕಾಲದಲ್ಲಿ ಅನ್ಸಂಗ್ ಹೊಂಗ್ ಎಂಬ ಹೊಸ ಹೆಸರನ್ನು ನಮ್ಮ ಹಣೆಯ ಮೇಲೆ ಕೆತ್ತಲಾಗಿದೆ. ನಮ್ಮ ಹಣೆಯ ಮೇಲೆ ದೇವರ ಹೆಸರನ್ನು ಹೊಂದಲು ನಾವು ಏನು ಇಡಬೇಕು? ಪಸ್ಕ ಹಬ್ಬದ ಕ್ರಿಸ್ತನ ಪವಿತ್ರ ರಕ್ತವು ನಮ್ಮೊಳಗೆ ಇರಬೇಕು. ಅದೇಕೆಂದರೆ ಅವರ ರಕ್ತವು ದೇವರ ಸಹಿಯಾಗಿದೆ. ಹಾಗಾಗಿ ಪಸ್ಕದ ದ್ರಾಕ್ಷಾರಸವನ್ನು ಸೂಚಿಸುತ್ತಾ ಅವರು, ಈ ಪಾತ್ರೆಯು ನಿಮಗೋಸ್ಕರ ಸುರಿಸಲ್ಪಡುವ ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ ಎಂದು ಹೇಳಿದರು. ಆದ್ದರಿಂದ ಕ್ರಿಸ್ತನ ರಕ್ತವಿಲ್ಲದವರು ದೇವರನ್ನು ಅಪ್ಪ, ತಂದೆ ಎಂದು ಕರೆದರೆ ಅವರು ಸುಳ್ಳು ಮಕ್ಕಳಾಗಿದ್ದಾರೆ. ನಾವು ಪ್ರಕಟಣೆ ಅಧ್ಯಾಯ 22ಕ್ಕೆ ಹೋಗೋಣ. ಅಧ್ಯಾಯ 22 ವಚನ 3. ಇನ್ನೂ ಶಾಪಗ್ರಸ್ತವಾದದ್ದು ಒಂದು ಇರುವುದಿಲ್ಲ. ಆ ಪಟ್ಟಣದಲ್ಲಿ ದೇವರ ಮತ್ತು ಯಜ್ಞದ ಕುರಿಯಾದಾತನ ಸಿಂಹಾಸನವಿರುವುದು. ಆತನ ದಾಸರು ಆತನಿಗೆ ಯಾಜಕ ಸೇವೆ ಮಾಡುವರು. ಅವರಿಗೆ ಆತನ ಮುಖದರ್ಶನವಾಗುವುದು. ಅವರ ಹಣೆಗಳ ಮೇಲೆ ಆತನ ಹೆಸರು ಇರುವುದು. ಇನ್ನು ರಾತ್ರಿ ಇರುವುದಿಲ್ಲ. ಅವರಿಗೆ ದೀಪದ ಬೆಳಕು, ಸೂರ್ಯನ ಬೆಳಕು ಬೇಕಾಗುವುದಿಲ್ಲ. ದೇವರಾದ ಕರ್ತನೆ ಅವರಿಗೆ ಬೆಳಕನ್ನು ಕೊಡುವನು. ಅವರು ಏನು ಮಾಡುವರು? ಯುಗಯುಗಾಂತರಗಳಲ್ಲಿಯೂ ಆಳುವರು. ಯಾರು ಬೇಕಾದರೂ ಆಳ್ವಿಕೆ ಮಾಡಲು ಸಾಧ್ಯವಿಲ್ಲ, ಆದರೆ ಹಣೆಯ ಮೇಲೆ ದೇವರ ಹೆಸರು ಕೆತ್ತಲ್ಪಟ್ಟವರು ಮಾತ್ರ ಆಳ್ವಿಕೆ ಮಾಡಲು ಸಾಧ್ಯ. ಅವರ ಹಣೆಯ ಮೇಲೆ ತನ್ನ ಹೆಸರನ್ನು ಕೆತ್ತಲು ದೇವರು ಏನನ್ನು ಬಳಸಿದರು? ವಿಮೋಚನಕಾಂಡ ಅಧ್ಯಾಯ 12 ಪ್ರಕಾರ ಅದು ಪಸ್ಕದ ಕುರಿಮರಿಯ ರಕ್ತವಾಗಿತ್ತು. ಮನೆಬಾಗಿಲಿನ 2 ನಿಲುವು ಕಂಬಗಳಿಗೂ ಮೇಲಿನ ಪಟ್ಟಿಯ ಮೇಲೆ ರಕ್ತವನ್ನು ಹಚ್ಚಲು ದೇವರು ಅವರಿಗೆ ಆಜ್ಞಾಪಿಸಿದರು ಮತ್ತು ಇದು ಸೂಚನೆಯಾಯಿತು. ದೇವರ ರಕ್ತವು ಎಲ್ಲಾ ವಿಪತ್ತುಗಳನ್ನು ಅವರ ಮೇಲೆ ಹಾದುಹೋಗುವಂತೆ ಮಾಡಿತು. ಅದು ಏನನ್ನು ಸೂಚಿಸುತ್ತದೆ? ಇದು ದೇವರ ಹೆಸರನ್ನು ಸೂಚಿಸುತ್ತದೆ. ಯುಗಯುಗಾಂತರಗಳವರೆಗೆ ಆಳ್ವಿಕೆ ಮಾಡುವವರು ತಮ್ಮ ಹಣೆಯ ಮೇಲೆ ದೇವರ ಹೆಸರನ್ನು ಕೆತ್ತಿಸಿಕೊಂಡವರಾಗಿದ್ದಾರೆ. ಆತನ ಹೆಸರಿಲ್ಲದವರು ಯುಗಯುಗಾಂತರಗಳವರೆಗೂ ಆಳ್ವಿಕೆ ಮಾಡುವ ಮಹಿಮೆಯಲ್ಲಿ ಪಾಲುಗೊಳ್ಳುವುದಿಲ್ಲ. ಇದರ ಕುರಿತು ನಾವು 1 ಯೋಹಾನನು ಅಧ್ಯಾಯ 2 ನೋಡೋಣ. 1 ಯೋಹಾನನು ಪುಸ್ತಕ ಅಧ್ಯಾಯ 2 ವಚನ 25. ಕ್ರಿಸ್ತನು ತಾನು ಕೊಡುತ್ತೇನೆಂದು ನಮಗೆ ವಾಗ್ದಾನ ಮಾಡಿದ್ದು ಏನಾಗಿದೆ? ನಿತ್ಯ ಜೀವವು. ದೇವರು ತನ್ನ ಮಕ್ಕಳಿಗೆ ನಿತ್ಯ ಜೀವವನ್ನು ಕೊಡುವುದಾಗಿ ವಾಗ್ದಾನ ಮಾಡಿದ್ದಾರೆಂದು ಸತ್ಯವೇದವು ಸಾಕ್ಷೀಕರಿಸುತ್ತದೆ.
ದೇವರು ಮನುಕುಲಕ್ಕೆ ನಿತ್ಯಜೀವವನ್ನು ನೀಡಲು ತನ್ನ ಮಾಂಸ ಮತ್ತು ರಕ್ತವನ್ನು ಕೊಟ್ಟರು ಮತ್ತು ಮನುಕುಲವು ದೇವರ ಮಾಂಸ ಮತ್ತು ರಕ್ತವನ್ನು ಸ್ವೀಕರಿಸಲು ಹೊಸ ಒಡಂಬಡಿಕೆಯ ಪಸ್ಕವನ್ನು ಸ್ಥಾಪಿಸಿದರು. 유월절이라는 새 언약의 진리의 제도를 세우신 것 아니겠습니까? ಅಂತಹ ಜನರಿಗೆ ಮಾತ್ರ ದೇವರ ವಾಗ್ದಾನವಿದೆ. 약속하신 약속이라고 되어 있습니다. ಹಾಗಾದರೆ 1 ಯೋಹಾನನು ಅಧ್ಯಾಯ 5ರ ಮೂಲಕ ನಿತ್ಯಜೀವವನ್ನು ಹೊಂದಿರುವವರು ಮತ್ತು ಹೊಂದಿಲ್ಲದವರ ಕುರಿತ ಲಕ್ಷಣಗಳನ್ನು ನಾವು ದೃಢಪಡಿಸಿಕೊಳ್ಳೋಣ. 1 ಯೋಹಾನನು ಅಧ್ಯಾಯ 5 ವಚನ 11 ನೋಡೋಣ. ಆ ಸಾಕ್ಷಿ ಯಾವುದೆಂದರೆ ದೇವರು ನಮಗೆ ಏನನ್ನು ಕೊಟ್ಟಿದ್ದಾರೆ. ಸಾಕ್ಷಿಯು ದೇವರು ನಮಗೆ ನಿತ್ಯಜೀವವನ್ನು ಅನುಗ್ರಹಿಸಿದ್ದಾರೆ ಎಂದಾಗಿದೆ. ಜನರು ನಾವು ನಂಬಿದರೆ ನಿತ್ಯಜೀವವನ್ನು ಸ್ವೀಕರಿಸುತ್ತೇವೆ ಎಂದು ಹೇಳುತ್ತಾರೆ. ಎಷ್ಟಾದರೂ ನಾವು ಕ್ರಿಸ್ತನ ಮಾಂಸ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳಲು ದೇವರು ಹೊಸ ಒಡಂಬಡಿಕೆಯ ನಿಯಮಗಳನ್ನು ಸ್ಥಾಪಿಸಿದ್ದಾರೆಯೇ ಹೊರತು ಕೇವಲ ನಂಬಿಕೆಯಿಂದ ನಿತ್ಯಜೀವವನ್ನು ಸ್ವೀಕರಿಸಿ ಎಂದು ಹೇಳಲಿಲ್ಲ, ಅಲ್ಲವೇ? ಈ ಸತ್ಯ ಏನಾಗಿದೆ? ಅವರು ತನ್ನ ಮಕ್ಕಳಿಗೆ ಜೀವದ ಸತ್ಯವಾದ ಪಸ್ಕ ಹಬ್ಬವನ್ನು ಕಲಿಸಿದರು. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯಜೀವವನ್ನು ಹೊಂದಿದ್ದಾನೆ ಮತ್ತು ನಾನು ಅವನನ್ನು ಕಡೇ ದಿನದಲ್ಲಿ ಎಬ್ಬಿಸುವೆನು. ಇದನ್ನು ಯೋಹಾನನು ಅಧ್ಯಾಯ 6 ವಚನ 54ರಲ್ಲಿ ಬರೆಯಲಾಗಿದೆ. ಹಾಗಾದರೆ 1 ಯೋಹಾನನು ಅಧ್ಯಾಯ 5 ವಚನ 11ರ ಪ್ರಕಾರ ಸಾಕ್ಷಿಯು ಏನಾಗಿದೆ? ದೇವರು ನಮಗೆ ಏನನ್ನು ಅನುಗ್ರಹಿಸಿದರು? ಹಾಗಾದರೆ 1 ಯೋಹಾನ ಅಧ್ಯಾಯ 2 ಯಾರಿಗೆ ಈ ನಿತ್ಯಜೀವವನ್ನು ನೀಡಲಾಗಿದೆ ಎಂದು ಹೇಳುತ್ತದೆ? ನಿತ್ಯಜೀವವು ದೇವರು ತನ್ನ ಮಕ್ಕಳಿಗೆ ನೀಡಿದ ವಾಗ್ದಾನವಾಗಿದೆ ಮತ್ತು ಅದು ನಮಗೆ ಪಸ್ಕದ ಮೂಲಕ ನೀಡಲಾಗುತ್ತದೆ. ವಿಮೋಚನಕಾಂಡ ಅಧ್ಯಾಯ 12ರಲ್ಲಿ ಪಸ್ಕದ ಕುರಿಮರಿಯ ರಕ್ತವನ್ನು ಹಚ್ಚಲು ದೇವರು ಆಜ್ಞಾಪಿಸಿದರು ಮತ್ತು 1 ಕೊರಿಂಥದವರಿಗೆ ಅಧ್ಯಾಯ 5 ವಚನ 7ರಲ್ಲಿ ಕ್ರಿಸ್ತನೇ ನಮ್ಮ ಪಸ್ಕದ ಕುರಿಮರಿ ಎಂದು ಬರೆಯಲಾಗಿದೆ, ಅಲ್ಲವೇ? ಅಂತಿಮವಾಗಿ ಆ ರಕ್ತವು ದೇವರ ಸಹಿಯಾಗಿದೆ. ಇದು ದೇವರ ಮುದ್ರೆ ಮತ್ತು ಸಹಿಯಾಗಿದೆ. ಈ ಕಾರಣದಿಂದಲೇ ಎಲ್ಲಾ ವಿಪತ್ತುಗಳು ಹಾದುಹೋಗುತ್ತವೆ ಮತ್ತು ನಾವು ದೇವರನ್ನು ಅಪ್ಪ, ತಂದೆಯೇ ಎಂದು ಕರೆಯಬಹುದು. ಪ್ರಕಟಣೆ ಅಧ್ಯಾಯ 22ರಲ್ಲಿ ಮರಣವಿಲ್ಲದ ಅದ್ಭುತ ಲೋಕದಲ್ಲಿ ಯುಗಯುಗಾಂತರಗಳವರೆಗೆ ಆಳುವವರ ಹಣೆಯ ಮೇಲೆ ಏನಿದೆ? ಯಜ್ಞದ ಕುರಿಯಾದಾತನ ಹೆಸರನ್ನು ಅವರ ಮೇಲೆ ಬರೆಯಲಾಗಿದೆ. ಅವರು ಆ ಹೆಸರನ್ನು ಹೊಂದಿರಬೇಕು. ಹಾಗಾದರೆ ದೇವಜನರು ದೇವರ ಹೆಸರನ್ನು ತಿಳಿದುಕೊಳ್ಳಬೇಕೇ ಅಥವಾ ಇಲ್ಲವೇ? ಅವರು ಅದನ್ನು ತಿಳಿದುಕೊಳ್ಳಬೇಕು. ಯೆಶಾಯನು ಅಧ್ಯಾಯ 51 ವಚನ 7 ನೋಡೋಣ. ಧರ್ಮವನ್ನರಿತು ನನ್ನ ಉಪದೇಶವನ್ನು ಹೃದಯದಲ್ಲಿಟ್ಟುಕೊಂಡಿರುವ ಜನರೇ ಕಿವಿಗೊಡಿರಿ. ಧರ್ಮವನ್ನರಿತು ನನ್ನ ಉಪದೇಶವನ್ನು ಹೃದಯದಲ್ಲಿಟ್ಟುಕೊಂಡಿರುವವರು ಯಾರು? ಅವರು ದೇವಜನರು, ದೇವರ ಮಕ್ಕಳು ಅಲ್ಲವೇ? ಮನುಷ್ಯರ ದೂರಿಗೆ ಹೆದರಬೇಡಿರಿ, ಅವರ ದೂಷಣೆಗೆ ಅಂಜದಿರಿ. ನುಸಿಯು ಅವರನ್ನು ಬಟ್ಟೆಯಂತೆ ತಿಂದುಹಾಕುವುದು, ಹುಳವು ಅವರನ್ನು ಉಣ್ಣೆಯಂತೆ ಮೆದ್ದುಬಿಡುವುದು. ನನ್ನ ರಕ್ಷಣಾ ಧರ್ಮದ ಕಾರ್ಯವೋ ಶಾಶ್ವತವಾಗಿ ನಿಲ್ಲುವುದು, ನನ್ನ ವಿಮೋಚನ ಕ್ರಿಯೆಯು ತಲತಲಾಂತರಕ್ಕೂ ನೆಲೆಯಾಗಿರುವುದು. ದೇವರ ಮಕ್ಕಳಿಗೆ ಸಂಬಂಧಿಸಿದಂತೆ ಅಧ್ಯಾಯ 52 ವಚನ 5ರೊಂದಿಗೆ ಮುಂದುವರಿಸೋಣ. ಈಗಲೂ ಅನ್ಯರು ನನ್ನ ಜನರನ್ನು ಹಕ್ಕಿಲ್ಲದೆ ಒಯ್ದಿರಲು ನಾನು ಇಲ್ಲಿ ಸುಮ್ಮನಿರುವುದು ಹೇಗೆ? ನನ್ನ ಪ್ರಜೆಯನ್ನು ಆಳುವವರು ರೌದ್ರದಿಂದ ಕಿರಿಚುತ್ತಾರೆ. ನನ್ನ ನಾಮವು ದಿನವೆಲ್ಲ ಎಡೆಬಿಡದೆ ದೂಷಣೆಗೆ ಗುರಿಯಾಗಿದೆ. ಹೀಗಿರಲು ನನ್ನ ಜನರು ನನ್ನ ನಾಮದ ಮಹತ್ತನ್ನು ತಿಳಿದು ದೇವರ ಮಕ್ಕಳು ಸಹ ನನ್ನ ಜನರು ಎಂಬ ವರ್ಗದಲ್ಲಿದ್ದಾರೆ. ದೇವರ ಮಕ್ಕಳು ದೇವರ ಹೆಸರನ್ನು ತಿಳಿದಿರಬೇಕು. ಇಂದು ನಾವು ತಂದೆಯ ಕಾಲದಲ್ಲಿದ್ದ ದೇವರ ಹೆಸರೇನು ಎಂದು ಕೇಳಿದಾಗ ಸತ್ಯವೇದವನ್ನು ಸ್ವಲ್ಪವಾದರೂ ಅರ್ಥ ಮಾಡಿಕೊಳ್ಳುವ ಯಾರಾದರೂ ಯೆಹೋವ ಎಂದು ಹೇಳುವರು. ಮಗನ ಕಾಲದ ದೇವರ ಹೆಸರೇನು? ಯೇಸು ಎಂದು ಹೇಳುವರು. ಹಾಗಾದರೆ ಪವಿತ್ರಾತ್ಮನ ಕಾಲದ ದೇವರ ಹೆಸರೇನು? ಅವರಿಗೆ ತಿಳಿದಿಲ್ಲ. ಅದು ಕೇವಲ ಪವಿತ್ರಾತ್ಮ ಎಂಬ ಹೆಸರಲ್ಲವೇ? ಇದು ಆಲೋಚನಾಕರ್ತ ಎಂಬ ಹೆಸರಲ್ಲವೇ? ನಾವು ತಂದೆಯ ಕಾಲದಲ್ಲಿ ಅಥವಾ ಮಗನ ಕಾಲದಲ್ಲಿ ಜೀವಿಸುತ್ತಿಲ್ಲ, ಆದರೆ ಪವಿತ್ರಾತ್ಮನ ಕಾಲದಲ್ಲಿ ಜೀವಿಸುತ್ತಿದ್ದೇವೆ. ಹಾಗಾದರೆ ಪವಿತ್ರಾತ್ಮನ ಕಾಲದಲ್ಲಿ ದೇವರು ಬಳಸುವ ಹೆಸರನ್ನು ನಾವು ತಿಳಿದುಕೊಳ್ಳಬೇಕೇ ಅಥವಾ ಹೆಸರನ್ನು ತಿಳಿಯದಿರುವುದು ಸರಿಯೇ? ನಾವು ಹೆಸರನ್ನು ತಿಳಿದುಕೊಳ್ಳಬೇಕು. ಆಗ ಮಾತ್ರ ನಾವು ನಮ್ಮ ಹಣೆಯ ಮೇಲೆ ದೇವರ ಹೆಸರು ಅಥವಾ ಬೇರೆ ಯಾವುದಾದರೂ ಅನ್ಯ ದೇವರ ಹೆಸರನ್ನು ಕೆತ್ತಲಾಗಿದೆಯೇ ಎಂದು ಗುರುತಿಸುತ್ತೇವೆ.
ಈ ಕಾರಣದಿಂದಲೇ ಯೇಸು ನನ್ನ ಹೊಸ ಹೆಸರನ್ನು ಸ್ವೀಕರಿಸುವವರನ್ನು ಹೊರತು ಇನ್ನೂ ಯಾರಿಗೂ ತಿಳಿಯುವುದಿಲ್ಲ ಎಂದು ಹೇಳಿದರು. ಕ್ರಿಸ್ತ ಅನ್ ಸಂಗ್ ಹೊಂಗ್ ಎಂಬ ಹೊಸ ಹೆಸರನ್ನು ತಿಳಿಯದಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ. ತಾಯಿಯ ಹೆಸರು ನಮಗೆ ತಿಳಿದಿಲ್ಲದಿದ್ದರೆ ಅದು ಹೆಚ್ಚು ನಾಚಿಕೆಗೇಡಿನ ಸಂಗತಿಯಲ್ಲವೇ? ಈ ಕಾರಣದಿಂದಲೇ ದೇವರ ಹೆಸರಿನ ಕುರಿತು ಕೊಚ್ಚಿಕೊಳ್ಳುವಂತೆ ಹೇಳುತ್ತಾರೆ. ನಾವು ಕೀರ್ತನೆಗಳು 20 ತೆಗೆಯುತ್ತಾ ಇದನ್ನು ದೃಢಪಡಿಸಿಕೊಳ್ಳೋಣ. ಕೀರ್ತನೆಗಳು ಅಧ್ಯಾಯ 20 ವಚನ 7 ನೋಡೋಣ. ಕೆಲವರು ರಥಬಲದಲ್ಲಿ ಕೆಲವರು ಅಶ್ವಬಲದಲ್ಲಿ ಹೆಚ್ಚಳಪಡುತ್ತಾರೆ. ನಾವಾದರೋ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ನಾವು ಯಾರಲ್ಲಿ ಹೆಚ್ಚಳಪಡುತ್ತೇವೆ? ನಮ್ಮ ದೇವರಾದ ಯೆಹೋವನಲ್ಲಿಯೇ. ಯೆಹೋವ ಎಂಬ ಹೆಸರು ಯಹೂದಿ ಸಮಾಜದಲ್ಲಿ ಸಾಮಾನ್ಯ ಜ್ಞಾನವಾದ ದೇವರ ಏಕೈಕ ಹೆಸರಾಗಿತ್ತು. ಅವರ ದೃಷ್ಟಿಕೋನದಿಂದ ಯೇಸುವಿನ ಹೆಸರನ್ನು ನಂಬಿದವರು ಹೊಸ ಧರ್ಮಕ್ಕೆ ಸೇರಿದವರು ಅಥವಾ ಮತಭೇದದವರಾಗಿದ್ದರು. ಕಾಲವು ತಂದೆಯ ಕಾಲದಿಂದ ಮಗನ ಕಾಲಕ್ಕೆ ಬದಲಾಯಿತು ಎಂದು ಯಹೂದ್ಯ ಧರ್ಮದ ಜನರಿಗೆ ತಿಳಿದಿರಲಿಲ್ಲ. ಈ ಕಾಲದಲ್ಲಿ ಅಂತಹ ಪರಿಸ್ಥಿತಿ ಇದೆ. ಅಂಜೂರದ ಮರದ ಕೊಂಬೆಗಳು ಎಳೆಯದಾಗಿದ್ದು ಅದರ ಎಲೆ ಬಿಡುವಾಗ ಪವಿತ್ರಾತ್ಮನ ಕಾಲವು ಪ್ರಾರಂಭವಾಯಿತು. ಎಷ್ಟಾದರೂ ಕಾಲವು ಬದಲಾಗಿದೆ ಎಂದು ಅನೇಕ ಜನರಿಗೆ ಇನ್ನೂ ತಿಳಿದಿಲ್ಲ. ಈ ಕಾಲದಲ್ಲಿ ನಾವು ದೇವರ ಹೆಸರೊಂದಿಗೆ ಏನು ಮಾಡಬೇಕು? ನಾವು ಅದರ ಬಗ್ಗೆ ಕೊಚ್ಚಿಕೊಳ್ಳಬೇಕು. ಮನುಕುಲವನ್ನು ರಕ್ಷಿಸಲು ಹೊಸ ಹೆಸರಿನಲ್ಲಿ ಈ ಭೂಮಿಗೆ ಬಂದ ನಮ್ಮ ತಂದೆ ಕ್ರಿಸ್ತ ಅನ್ ಸಂಗ್ ಹೊಂಗ್ ರವರು ನಮ್ಮಲ್ಲಿದ್ದಾರೆ ಎಂದು ನಾವು ಲೋಕದ ಎಲ್ಲ ಜನರಿಗೆ ಹೆಮ್ಮೆಯಿಂದ ಹೇಳಬೇಕು. ಯೇಸುವಿನ ಹೆಸರನ್ನು ಸಾಕ್ಷೀಕರಿಸುವುದಕ್ಕಾಗಿ ಆದಿ ಸಭೆ ದೇವಜನರು ಎಷ್ಟು ಹಿಂಸೆಯನ್ನು ಅನುಭವಿಸಿದರು. ಅವರನ್ನು ಧರ್ಮದ್ರೋಹಿಗಳೆಂದು ಗುರುತಿಸಲಾಗಿತ್ತು. ಅವರು ರೋಮನ್ನರ ರಂಗಮಂದಿರಗಳಲ್ಲಿ ಸಿಂಹಗಳಿಗೆ ಆಹಾರವಾದರು ಮತ್ತು ಅವರನ್ನು ಮಾನವ ಮೇಣದ ಬತ್ತಿಯಂತೆ ಸುಡಲಾಯಿತು. ಅಂತಹ ಹಿಂಸೆಗಳ ನಡುವೆಯೂ ಅವರು ಹಿಂಸೆಯನ್ನು ಮಹಿಮೆಯಾಗಿ ಪರಿಗಣಿಸುತ್ತಾ ಆ ಹೆಸರಿನ ಕುರಿತು ನಿಷ್ಠೆಯಿಂದ ಸಾಕ್ಷೀಕರಿಸಿದರು. ನಾವು ಇದನ್ನು ಹೊಸ ಒಡಂಬಡಿಕೆಯ ಮೂಲಕ ದೃಢಪಡಿಸಿಕೊಳ್ಳಬಹುದು. ತಂದೆಯ ಕಾಲ ಮತ್ತು ಮಗನ ಕಾಲ ಕಳೆದಿದೆ. ನಾವು ಪವಿತ್ರಾತ್ಮನ ಕಾಲದಲ್ಲಿ ಜೀವಿಸುತ್ತಿದ್ದೇವೆ. ಹಾಗಾದರೆ ನಾವು ಪವಿತ್ರಾತ್ಮನ ಹೆಸರನ್ನು ಬೋಧಿಸಬೇಕು ಮತ್ತು ಅದನ್ನು ಜನರ ಹೃದಯದಲ್ಲಿ ಕೆತ್ತಬೇಕು. ನಿಮ್ಮ ತಂದೆ ಯಾರೆಂದು ನನಗೆ ತಿಳಿದಿರುವಷ್ಟು ನೀವು ನಿಮ್ಮ ತಂದೆಯನ್ನು ಹೋಲುತ್ತೀರಿ. ನಿಮ್ಮ ತಂದೆ ದೇವರಾಗಿರಬೇಕು. ಹಾಗಾದರೆ ನೀವು ದೇವರ ಹೆಸರನ್ನು ತಿಳಿದುಕೊಳ್ಳಬೇಕಲ್ಲವೇ? ತಂದೆಯ ಕಾಲದಲ್ಲಿ ಯೆಹೋವ ಎಂಬ ಹೆಸರು ಮತ್ತು ಮಗನ ಕಾಲದಲ್ಲಿ ಯೇಸು ಎಂಬ ಹೆಸರು. ಪವಿತ್ರಾತ್ಮನ ಕಾಲದಲ್ಲಿ ಅವರು ಕ್ರಿಸ್ತ ಅನ್ ಸಂಗ್ ಹೊಂಗ್ ಎಂಬ ಹೊಸ ಹೆಸರಿನೊಂದಿಗೆ ಬಂದರು. ಕ್ರಿಸ್ತ ಅನ್ ಸಂಗ್ ಹೊಂಗ್ ರವರು ನಮ್ಮ ಪರಲೋಕದ ತಂದೆ ಎಂದು ನಾವು ಎಲ್ಲಾ ಜನರಿಗೆ ಹೆಮ್ಮೆಯಿಂದ ಪ್ರಕಟಿಸಬೇಕು. ಈ ಕಾಲದಲ್ಲಿ ನಾವು ಕೈಗೊಳ್ಳಬೇಕಾದ ಧ್ಯೇಯಗಳಲ್ಲಿ ಇದು ಕೂಡ ಒಂದಾಗಿದೆ ಅಲ್ಲವೇ? ಮತ್ತಾಯನು ಅಧ್ಯಾಯ 28ರಲ್ಲಿ ಇನ್ನೊಂದು ವಚನವನ್ನು ನೋಡೋಣ. ಮತ್ತಾಯನು ಅಧ್ಯಾಯ 28 ವಚನ 18 ನೋಡೋಣ. ಆಗ ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ಯಾವ ಹೆಸರುಗಳಲ್ಲಿ ದೀಕ್ಷಾಸ್ನಾನ ಮಾಡಿಸಬೇಕು? ನಾವು ಅನೇಕ ಜನರೊಂದಿಗೆ ಮಾತನಾಡುವಾಗ ಅವರು ತಂದೆಯ ಹೆಸರು ಯೆಹೋವ ಮತ್ತು ಮಗನ ಹೆಸರು ಯೇಸು ಎಂದು ಒಪ್ಪಿಕೊಳ್ಳುತ್ತಾರೆ. ಎಷ್ಟಾದರೂ ಪವಿತ್ರಾತ್ಮನಿಗೆ ಒಂದು ಹೆಸರಿದೆ ಎಂದು ಅವರಿಗೆ ತಿಳಿದಿಲ್ಲ. ಅವರು ಪವಿತ್ರಾತ್ಮನಿಗೆ ಹೇಗೆ ಹೆಸರು ಇರಲು ಸಾಧ್ಯ ಎಂದು ಹೇಳುತ್ತಾರೆ. ಎಷ್ಟಾದರೂ ಪವಿತ್ರಾತ್ಮನಿಗೆ ಹೆಸರಿದೆಯೇ ಅಥವಾ ಇಲ್ಲವೇ ಎಂದು ನಿಮ್ಮ ಸತ್ಯವೇದವು ಹೇಳುತ್ತದೆಯೇ? ನಾವು ಸತ್ಯವೇದಕ್ಕೆ ಸೇರಿಸಬಾರದು ಅಥವಾ ತೆಗೆದುಹಾಕಬಾರದು. ಪವಿತ್ರಾತ್ಮನಿಗೆ ಒಂದು ಹೆಸರಿದೆ ಎಂದು ಬರೆಯಲಾಗಿರುವುದರಿಂದ ಹೆಸರು ಅಸ್ತಿತ್ವದಲ್ಲಿರಬೇಕು. ನಾವು ಅವರ ಹೆಸರನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು ಮತ್ತು ತಂದೆಯ ಮಹಿಮೆಯನ್ನು ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯವರೆಗೂ ಪ್ರಕಟಪಡಿಸಬೇಕು. ನಾವು ಕ್ರಿಸ್ತನ ರಕ್ತದ ಮೂಲಕ ನಿತ್ಯ ಜೀವವನ್ನು ಸ್ವೀಕರಿಸಲಿಲ್ಲವೇ?
ದೇವರ ರಕ್ತದಿಂದ ನಮ್ಮ ಹಣೆಯ ಮೇಲೆ ಮುದ್ರೆಯನ್ನು ಹಾಕಿರುವುದರಿಂದ ಅವರು ಎಂದಿಗೂ ನಮ್ಮನ್ನು ಕೈಬಿಡುವುದಿಲ್ಲ. ಕೊನೆಯವರೆಗೂ ನಂಬಿಕೆಯಲ್ಲಿ ಉಳಿಯುತ್ತಾ ತಂದೆ ಮತ್ತು ತಾಯಿಯ ಬಗ್ಗೆ ಕೊಚ್ಚಿಕೊಳ್ಳುವ ಮೂಲಕ ಆದಿ ಸಭೆಯ ದೇವಜನರು ಯೇಸುವಿನ ಕುರಿತು ಬೋಧಿಸಿದಂತೆಯೇ ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯವರೆಗೂ ಕ್ರಿಸ್ತ ಅನ್ ಸಂಗ್ ಹೊಂಗ್ ಎಂಬ ಹೊಸ ಹೆಸರಿನ ಕುರಿತು ಬೋಧಿಸೋಣ. ಈ ಕಾಲದಲ್ಲಿ ಆತ್ಮನು ಮಾತ್ರವಲ್ಲದೆ ಮದಲಗಿತ್ತಿಯೂ ಸಹ ಚೀಯೋನಿನ ಮಕ್ಕಳನ್ನು ಜೀವದ ಬುಗ್ಗೆಯ ಬಳಿ ಕರೆಯುತ್ತಿದ್ದಾರೆ. ನಮ್ಮ ಪರಲೋಕ ಕುಟುಂಬದ ಸದಸ್ಯರೆಲ್ಲರೂ ತಂದೆಯ ಹೆಸರನ್ನು ಮಾತ್ರವಲ್ಲದೆ ತಾಯಿಯ ಹೆಸರನ್ನು ಗೌರವಿಸುತ್ತಾರೆ ಮತ್ತು ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯವರೆಗೂ ಸುವಾರ್ತೆಯನ್ನು ಹರಡುತ್ತಾರೆ ಎಂದು ನಿರೀಕ್ಷಿಸುತ್ತಾ ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ. ಧನ್ಯವಾದಗಳು.